ಹಲೋ, ಎಲ್ರಿಗೂ ನಮಸ್ಕಾರ. ಹ್ಯಾಪಿ ಮ್ಯಾನಿಫೆಸ್ಟರ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ನಿಮ್ಮ ಲೈಫ್ ಕೋಚ್ ರಂಜಿತಾ ಪ್ರಕಾಶ್, ಜೊತೆಗೆ ಹೀಲರ್ ಕೂಡ. ಸೊ ಎಸ್, ಇವತ್ತು ಆಲ್ರೆಡಿ ನೀವು ತಮ್ಮನೆಲ್ಲ ನೋಡ್ಕೊಂಡ್ ಬಂದಿರ್ತೀರಾ. ದುಡ್ಡು ಅಂದ ತಕ್ಷಣ ತುಂಬಾ ಜನ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ನೋಡಕ್ ಬಂದಿರೋರು ಉಂಟು. ಸೊ ಆಲ್ರೆಡಿ ನನ್ನ ರೆಗ್ಯುಲರ್ ಏನು ಸಬ್ಸ್ಕ್ರೈಬರ್ಸ್ ಕೂಡ ಇದನ್ನ ನೋಡ್ತಿರ್ತೀರಾ. ಸೊ ನಿಮ್ಮೆಲ್ರಿಗೋಸ್ಕರ ಒಂದು ಇನ್ಫಾರ್ಮೇಟಿವ್ ವಿಡಿಯೋನ ನಿಮ್ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಡೆಫಿನೆಟ್ಲಿ ವಿಡಿಯೋ ಇಂದ ನಿಮ್ಗೆ ಹೆಲ್ಪ್ ಆಗುತ್ತೆ. ಬಟ್ ಆದ್ರೆ ನನ್ಗೆ ನಿಮ್ ಕಡೆಯಿಂದ ಒಂದು ಕಮಿಟ್ಮೆಂಟ್ ಬೇಕು. ನೀವು ಈ ಒಂದು ವಿಚಾರ ನಾನು ಇವಾಗ ಏನ್ ಹೇಳ್ಕೊಡ್ತೀನಿ ಅದನ್ನ ಎವ್ರಿ ಡೇ ಪ್ರಾಕ್ಟೀಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು, ಪ್ರಾಕ್ಟೀಸ್ ಮಾಡ್ದಲೆ ಬಂದು ಕಮೆಂಟ್ ಮಾಡೋದು, ಇದರಿಂದ ನಿಮ್ಗೂ ಏನು ಸಿಗಲ್ಲ, ನನಗೂ ಏನು ಸಿಗಲ್ಲ. ಸೊ ಹಂಗಾಗಿ ಪ್ರಾಕ್ಟೀಸ್ ಮಾಡಿ, ಕಲೀರಿ, ಟೆಸ್ಟ್ ಮಾಡಿ, ಟ್ರೈ ಮಾಡಿ ನೋಡಿ ಅಂತ ಎಲ್ಲಾ ವಿಡಿಯೋದಲ್ಲೂ ನಾನು ಹೇಳ್ತೀನಿ. ಇವಾಗ್ಲೂ ಅದನ್ನ ಹೇಳ್ತೀನಿ, ಟೆಸ್ಟ್ ಮಾಡಿ, ಟ್ರೈ ಮಾಡಿ, ಕಳ್ಕೊಳ್ಳೋದೇನು ಇಲ್ಲ. ಜಸ್ಟ್ ಹೇಳಕ್ ನಿಮ್ಗೇನ್ ಕಷ್ಟನಾ ಅಲ್ವಾ? ಸೊ ಎಸ್, ಇಷ್ಟೆಲ್ಲ ಹೇಳ್ತಾ ಹೋಪ್ ನೀವು ನನಗೆ ಪ್ರಾಮಿಸ್ ಮಾಡಿದ್ದೀರಾ ಇನ್ನು ಪ್ರಾಕ್ಟೀಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ಶುರು ಮಾಡೋಣ. ಸೊ ಫಸ್ಟ್ ಈ ಮಂತ್ರನ ನಾನು ಒಂದು 4 years ಬ್ಯಾಕ್ ತಿಳ್ಕೊಂಡಿದ್ದೆ. ಆಯ್ತಾ, ನಾನು ತಿಳ್ಕೊಂಡು ಟ್ರೈ ಮಾಡಿದ್ದೆ. ಬಟ್ ನಾನೇನು ಅಷ್ಟು ಕಾನ್ಶಿಯಸ್ ಆಗಿರ್ಲಿಲ್ಲ ಅವಾಗೆಲ್ಲ. ಅಯ್ಯೋ ಏನೋ ಬಿಡು, ಏನೋ ಎಲ್ಲಾ ಕಡೆ ಇರುತ್ತಲ್ಲ ವಿಡಿಯೋಸ್ ಅಂತ ತುಂಬಾ ನೆಗ್ಲೆಕ್ಟ್ ಮಾಡಿದ್ದೆ. ಬಟ್ ಇತ್ತೀಚೆಗೆ ನಾನು ಮತ್ತೆ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೀನಿ. ನನ್ನ ಕ್ಲೈಂಟ್ಸ್ ಗಳಿಗೂ ಕೂಡ ಹೇಳ್ಕೊಡ್ತಾ ಇದೀನಿ ಇದನ್ನ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ರಿಸಲ್ಟ್ಸ್ ಚೆನ್ನಾಗಿ ಬರ್ತದೆ. ಅಂಡ್ ಇದ್ರ ಬಗ್ಗೆ ತುಂಬಾ ಒಳ್ಳೆ ರಿವ್ಯೂಸ್ ಕೂಡ ಇದೆ. ನೀವು ಯೂಟ್ಯೂಬ್ ಅಲ್ಲಿ ಕೂಡ ಸರ್ಚ್ ಮಾಡ್ಬೋದು. ತುಂಬಾ ಜನ ಅವ್ರ ಲೈಫ್ ಬದಲು ಮಾಡ್ಕೊಂಡಿದ್ದಾರೆ ಈ ಮಂತ್ರನ ಬಳಸೋದ್ರಿಂದಾಗಿ ಅಂತ. ಸೊ ಇದಕ್ಕೂ ಮುಂಚೆ ಮಂತ್ರ ಏನು ಅಂತ ತಿಳ್ಕೊಳಕ್ಕೂ ಮುಂಚೆ ಫಸ್ಟ್ ನಾವ್ ಬಂದ್ಬಿಟ್ಟು ಇದು ಹೆಂಗ್ ವರ್ಕ್ ಆಗುತ್ತೆ, ಇದು ಹೆಂಗ್ ಹುಟ್ಕೊಂತು, ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳ್ಬಿಡ್ತೀನಿ. ಸೊ ಇದನ್ನ ಮಂತ್ರನ ಇಂಟ್ರೊಡ್ಯೂಸ್ ಮಾಡಿದಂತ ವ್ಯಕ್ತಿ ಬಂದು ಡಾಕ್ಟರ್ ಪಿಳ್ಳೈ ಅಂತಾರೆ. ಸೊ ಇಲ್ಲಿ ಅವ್ರ ಫೋಟೋನ ಹಾಕ್ತೀನಿ, ಬೇಕಾದ್ರೆ ನೀವು ಒಂದ್ಸಲ ನೋಡಿ ಅವ್ರನ್ನ, ಅಥವಾ ನೀವು ಗೂಗಲ್ ಅಲ್ಲಿ ಮಾಡಿ ತಿಳ್ಕೊಳ್ಳಿ, ಗೊತ್ತಾಗುತ್ತೆ. ಸೊ ಇವರು ಡೀಪ್ ಮೆಡಿಟೇಷನ್ ಮಾಡುವಂತ ಟೈಮಲ್ಲಿ ವಿಶ್ವಾಮಿತ್ರ ಮುನಿಗಳು ಅವರ ಕನ್ಸಲ್ಲಿ ಬಂದು ಈ ಒಂದು ಮಂತ್ರನ ಅವ್ರಿಗೆ ಹೇಳ್ಕೊಟ್ರು ಅಂತ ಒಂದು ಮಾತಿದೆ. ಕೆಲವರು ಅದನ್ನ ಅವ್ರವ್ರ ಪರ್ಸ್ಪೆಕ್ಟಿವ್ ಅಲ್ಲಿ ಸುಳ್ಳು ನಿಜ, ಈ ಮಂತ್ರದ ಮೀನಿಂಗ್ ಹಿಂಗಲ್ಲ ಹಂಗಲ್ಲ ಅಂತ ತುಂಬಾ ವಾದಗಳು ಇದೆಯಂತೆ. ಬಟ್ ಸ್ಟಿಲ್ ಅದು ಎಲ್ರಿಗೂ ವರ್ಕ್ ಆಗ್ತದೆ, ಅಷ್ಟೇ ಇಂಪಾರ್ಟೆಂಟ್ ಆಗೋದಿಲ್ಲ. ಸೊ ಇದೊಂದು ಚಿಕ್ಕ ಸ್ಟೋರಿ. ಇದು ಹೆಂಗ್ ಉಟ್ಕೊಂತು, ಇದನ್ನ ಡಾಕ್ಟರ್ ಪಿಳ್ಳೈ ಅವರು ಇಡೀ ಪ್ರಪಂಚಕ್ಕೆ ಪರಿಚಯ ಮಾಡಿದಂತ ವ್ಯಕ್ತಿ ಅವರೇ. ಸೊ ಹಂಗಾಗಿ ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಇದರಿಂದ ನಾನ್ ವಿಡಿಯೋ ಮಾಡಂಗಾಯ್ತು, ಎಲ್ರಿಗೂ ಗೊತ್ತಾಗಂಗಾಯ್ತು. ಸೊ ನೀವು ಕೂಡ ಕೂತಲ್ಲ ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ಬಿಡಿ. ಸೊ ಇದು ಸ್ಟೋರಿ ಆಯ್ತಾ. ಇದಾದ್ಮೇಲೆ ಈ ಮಂತ್ರ ಹೆಂಗ್ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ. ಇದು ಬೀಜ ಮಂತ್ರ ಅಂತ ಹೇಳ್ತಾರೆ. ಸೊ ಶ್ರೀಮ್ ಬ್ರಿಜಿ ಅಂತ ಏನಿದೆ, ಇದು ನಮ್ಮ ಮನಿ ಕರ್ಮನ ಕಳ್ಕೊಳಕ್ಕೆ ತುಂಬಾ ತುಂಬಾ ಹೆಲ್ಪ್ ಮಾಡುತ್ತೆ. ನೀವೇನಾದ್ರು ಸಾಲ ಬಾಧೆ ಇರ್ಬೋದು, ಅಥವಾ ನೀವೇನಾದ್ರು ಲೋನ್ ತಗೊಂಡು ಕಟ್ಟಕ್ಕಾಗ್ದಲೆ ತೀರ್ಸಕ್ಕಾಗ್ದಲೆ ಕಷ್ಟ ಪಡ್ತಿದ್ರೆ ಅದಕ್ಕೂ ಹೆಲ್ಪ್ ಮಾಡುತ್ತೆ. ಬೇಸಿಕಲಿ ಈ ಒಂದು ಮಂತ್ರ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನ ರೀಪ್ರೋಗ್ರಾಮಿಂಗ್ ಮಾಡಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಓನ್ಲಿ ಡೈಲಿ ಪ್ರಾಕ್ಟೀಸ್ ಮಾಡೋರಿದ್ರೆ ಮಾತ್ರ. 1 day 2 day ಮಾಡಿ ರಿಸಲ್ಟ್ ಸಿಕ್ಕಿಲ್ಲ ಅನ್ನೋರ್ಗೆ ಈ ವಿಡಿಯೋ ಖಂಡಿತ ಅಲ್ಲ, ಸ್ಕಿಪ್ ಮಾಡ್ಬಿಡಿ. ಮನಿ ರಿಲೇಟೆಡ್ ಏನೆಲ್ಲ ಕರ್ಮಗಳನ್ನ ಇಟ್ಕೊಂಡಿರ್ತೀವಿ ನಮ್ಮ ಮನುಷ್ಯರು, ಅದನ್ನ ರಿಮೂವ್ ಮಾಡಕ್ಕೆ ಹುಟ್ಕೊಂಡಿರೋಂತ ಮಂತ್ರನೇ ಇದು. ಈ ಮಂತ್ರ ಆಲ್ಸೋ ಸ್ಯಾನ್ಸ್ಕ್ರಿಟ್ ಇಂದ ಬಂದಿದೆ ಅಂತಾನು ತುಂಬಾ ಜನ ಹೇಳ್ತಾರೆ. ಕೆಲವ್ರು ಹೇಳ್ತಾರೆ ಇದು ಈಗಿನ ಜನರೇಷನ್ ಅಲ್ಲಿ ಮ್ಯಾನಿಫೆಸ್ಟೇಷನ್ ನ ಇನ್ನೊಂದು ಭಾಗ ಆಗಿ ಸೃಷ್ಟಿಯಾಗಿದೆ ಅಂತಾನು ತುಂಬಾ ಜನ ಹೇಳ್ತಾರೆ. ಬಟ್ ನಾನ್ ಕೇಳೋದಾದ್ರೆ ಜಸ್ಟ್ ನನ್ಗೆ ವರ್ಕ್ ಆಗ್ತಿದ್ಯಾ ಅಷ್ಟ್ರು ಮಾತ್ರ ಗಮನ ಕೊಟ್ರೆ ಸಾಕು ಅಂತ ಅನ್ಸುತ್ತೆ. ಬಟ್ ಡಾಕ್ಟರ್ ಪಿಳ್ಳೈ ಅವರು ಅಷ್ಟೇನ್ ತಲೆ ಕೆಡ್ಸ್ಕೊಂಡಿಲ್ಲ. ಬಿಕಾಸ್ ಅವ್ರಿಗೆ ವಿಶ್ವಾಮಿತ್ರ ಮುನಿಗಳೇ ಬಂದು ಹೇಳಿರೋ ಕಾರಣ ಜಸ್ಟ್ ಅವ್ರು ಇದನ್ನ ಎಲ್ಲಾ ಕಡೆ ಸ್ಪ್ರೆಡ್ ಮಾಡ್ತಿದ್ದಾರೆ. ಅವರೇ ಸ್ವತಃ ಹೇಳ್ಕೊಡ್ತಾರೆ ಇದನ್ನ. ಅವ್ರ ಯೂಟ್ಯೂಬ್ ಅಲ್ಲಿ ಚಾಂಟ್ ಎಲ್ಲ ಮಾಡಿರೋ ವಿಡಿಯೋಗಳು ಸಾಕಷ್ಟು ಸಿಗುತ್ತೆ, ಹೋಗಿ ಚೆಕ್ ಮಾಡ್ಬೋದು. ಸೊ ಮನಿ ಅಟ್ರಾಕ್ಟ್ ಮಾಡಕ್ಕೆ ದಿಸ್ ಇಸ್ ದ ಬೆಸ್ಟ್ ಮಂತ್ರ ಅಂತ ಹೇಳ್ಬೋದು. ಇವಾಗ ಮನಿ ಈಸಿಯಾಗಿ ಮಾಡಕ್ ಆಗಲ್ಲ, ದುಡ್ಡು ಈಸಿಯಾಗಿ ಬರಲ್ಲ, ಈ ತರ ಎಲ್ಲ ಯಾರೆಲ್ಲ ಕುತ್ಕೊಂಡು ಈ ವಿಡಿಯೋ ನೋಡ್ತಿರ್ತಿರೋ ಅವ್ರೆಲ್ರಿಗೂ ಒಂದ್ ಹೇಳ್ಬೇಕು, ಈ ಭೂಮಿ ಮೇಲೆ ಇರೋದು ಎಲ್ಲಾನು ಒಂದು ಎನರ್ಜಿ ಅಷ್ಟೇ. ದುಡ್ಡು ಸಹ ಒಂದ್ ಎನರ್ಜಿ ಆದ್ರೆ ನಾವ್ ಯಾಕೆ ಅದನ್ನ ಅಟ್ರಾಕ್ಟ್ ಮಾಡಕ್ ಆಗಲ್ಲ? ದುಡ್ಡಿನ ಬಗ್ಗೆ ನಾವು ಬೇಡದೇ ಇರೋ ಮಾತುಗಳನ್ನ ಡೈಲಿ ಮಾತಾಡೋದಕ್ಕಿಂತ ಏನ್ ಬೇಕು ಅನ್ನೋದ್ರ ಕಡೆ ಮಾತಾಡ್ದಷ್ಟು ನಾವ್ ಅದನ್ನ ಅಟ್ರಾಕ್ಟ್ ಮಾಡ್ಕೊಂಡು ಹೋಗ್ತೀವಿ. ಜೊತೆಗೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನ ರೀಪ್ರೋಗ್ರಾಮಿಂಗ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ನಮ್ಗೆ ದುಡ್ಡು ದುಡಿಯಕ್ ಆಗಲ್ಲ, ಮನೇಲಿದ್ರೆ ದುಡ್ಡು ಬರಲ್ಲ, ಕೆಲ್ಸ ಕಷ್ಟಪಟ್ರೆ ದುಡ್ಡು ಬರಲ್ಲ, ದುಡ್ಡು ಮರದಲ್ಲಿ ಬೆಳೆಯಲ್ಲ. ಸೊ ಇಂಥವೆಲ್ಲ ನೀವೇನ್ ಥಾಟ್ಸ್ ಎಲ್ಲ ಇಟ್ಕೊಂಡಿರ್ತಿರಲ್ಲ, ಇಂಥ ವಿಚಾರಗಳಿಗೆ ಇದು ಆಡ್ ಆನ್ ಮಾಡುತ್ತೆ. ಅಂದ್ರೆ ನೀವು ಪೂರ್ತಿ 1 ಕೋಟಿ ದುಡಿತೀರಾ, ಮಿಲಿಯನೇರ್ ಬಿಲಿಯನೇರ್ ಆಗ್ತೀರಾ ಅಂತ ನಾನು ಹೇಳ್ತಿಲ್ಲ.
ಫಸ್ಟ್ ಈ ತರ ಕೆಲವೊಂದು ವಿಚಾರಗಳ ಮೇಲೆ ನೀವು ಡೈಲಿ ವರ್ಕ್ ಮಾಡ್ಬೇಕಂದ್ರೆ ಅಫರ್ಮೇಶನ್ಗಳನ್ನ ಹೇಳ್ಕೊಳ್ಳೋದಾಗಿರ್ಬೋದು. ನಾನು ರಿಚ್, ನಾನು ಶ್ರೀಮಂತೆ, ನಾನು ಶ್ರೀಮಂತ, ನನಗೆ ದುಡ್ಡು ಮಾಡೋದು ತುಂಬಾ ಈಸಿ, ದುಡ್ಡು ಈಸಿಯಾಗಿ ಬರುತ್ತೆ, ದುಡ್ಡು ಒಂದು ಎನರ್ಜಿ ಅಷ್ಟೇ, ದುಡ್ಡನ್ನ ನಾನು ಪ್ರೀತಿಸ್ತೀನಿ. ಈ ತರ ನೀವು ಅಫರ್ಮೇಶನ್ಗಳನ್ನ ಫಸ್ಟ್ ಹೇಳ್ಕೊಂಡು ನಿಮ್ಮ ಏನೋ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ ರೀಪ್ರೋಗ್ರಾಮಿಂಗ್ ಮಾಡ್ಕೊಬೇಕಾಗುತ್ತೆ. ಸೊ ಇಷ್ಟು ದಿನ ನೆಗೆಟಿವ್ ಮಾತಾಡ್ತಿದ್ರಲ್ಲ, ಇನ್ ಮುಂದೆ ಒಳ್ಳೆ ಪಾಸಿಟಿವ್ ಅಫರ್ಮೇಶನ್ಗಳನ್ನ ಫಸ್ಟ್ ಮಾತಾಡ್ಕೊಂಡು ರೀಪ್ರೋಗ್ರಾಮಿಂಗ್ ಮಾಡ್ಕೊಳ್ಳಿ. ಡಾಕ್ಟರ್ ಪಿಳ್ಳೈ ಅವರೇ ಹೇಳಿರೋ ಪ್ರಕಾರ ಈ ಒಂದು ಮಂತ್ರ 200% ಅಂತ ಹೇಳಿ ಅದನ್ನ ಡಿವೈಡ್ ಮಾಡಿದ್ದಾರೆ. 100% ಬಂದು ಸ್ಪಿರಿಚುವಲ್ ಗ್ರೋತ್, ಇನ್ನು 100% ಬಂದು ಮೆಟೀರಿಯಲ್ ಗ್ರೋತ್. ಸೊ ಹಂಗಾಗಿ ನಾವ್ ಎಲ್ಲದಕ್ಕೂ ಬಳಸ್ಬೋದು ಇದನ್ನ ಟು ಮೇಕ್ ಮನಿ, ಅಥವಾ ನಮ್ ಡೈಲಿ ಲೈಫ್ ಅಲ್ಲಿ ಇದನ್ನ ಬಳಸ್ಕೊಂಡು ಹೋಗ್ಬೋದು. ಸೊ ನೀವ್ ಬಳಸಕ್ ಸ್ಟಾರ್ಟ್ ಮಾಡಿ, ಈಸಿ ಅಲ್ವಾ? ಓಕೆ, ಇವಾಗ ಇದನ್ನ ಹೆಂಗ್ ಬಳಸೋದು ಅಂತ ಹೇಳ್ಕೊಡ್ತೀನಿ. ಸೊ ಫಸ್ಟ್ ಏನಪ್ಪಾ ಅಂದ್ರೆ ನಾನು ಕನ್ನಡದಲ್ಲೂ ಹಾಕಿರ್ತೀನಿ, ಇಂಗ್ಲಿಷಲ್ಲೂ ಹಾಕಿರ್ತೀನಿ, ನೀವು ಸ್ಕ್ರೀನ್ ಮೇಲೆ ನೋಡ್ಕೊಳ್ಳಿ. ಶ್ರೀಮ್ ಬ್ರಿಜಿ ಕೇಳಿಸ್ತಲ್ವಾ? ಶ್ರೀಮ್ ಬ್ರಿಜಿ ಅಂತ ನೀವು ಪ್ರೊನೌನ್ಸ್ ಮಾಡ್ಬೇಕು. ಸೊ ನೀವು ಈ ತರ ಚಾಂಟ್ ಮಾಡ್ಬೋದು ಎವ್ರಿ ಸಿಂಗಲ್ ಡೇ. ಬೆಳಗ್ಗೆ ಎದ್ದಾಗ, ನೈಟ್ ಮಲ್ಕೊಳ್ಳೋ ಮುಂಚೆ, ಅಥವಾ ನಿಮ್ಗೆ ಥ್ರೂ ಔಟ್ ದ ಡೇ ಸ್ವಲ್ಪ ಟೈಮ್ ಸಿಗ್ತದೆ 5 to 10 minutes ಅಂತ ಟೈಮಲ್ಲೂ ಸಹ ಮಾಡ್ಬೋದು. ಅಥವಾ ಬೇಸಿಕಲಿ ಮೆಡಿಟೇಷನ್ ಅಂತ ಕುತ್ಕೊಂಡಾಗ ಆ ಟೈಮಲ್ಲಿ ಕೂಡ ನೀವು ಕಂಟಿನ್ಯೂಸ್ ಆಗಿ ಚಾಂಟ್ ಮಾಡ್ಬೋದು, ಮಿನಿಮಮ್ 108 times. ಅಥವಾ ನೀವು 108 times ಡೈಲಿ ಮಿನಿಮಮ್ 21 days, ಆರ್ ಎಲ್ಸ್ ನಿಮ್ಗೆ ಡೈಲಿ ಬರಿಬೇಕು ಅನ್ಸಿದ್ರೆ 108 ಸಲ ಡೈಲಿ ಒಂದು ಜರ್ನಲ್ ಅಲ್ಲಿ ನೀವು ಬರಿಬಹುದು. ಇಟ್ ವರ್ಕ್ಸ್, ಇಟ್ ಆಲ್ವೇಸ್ ವರ್ಕ್ಸ್. ಯಾವ್ದಾದ್ರು ದುಡ್ಡು ಬರ್ಬೇಕಾದ್ರೆ ಇನ್ಸ್ಟೆಡ್ ಆಫ್ ಬೈಕೊಳ್ಳೋದಕ್ಕಿಂತ ಸ್ಟಾರ್ಟ್ ಚಾಂಟಿಂಗ್ ಶ್ರೀಮ್ ಬ್ರಿಜಿ, ಶ್ರೀಮ್ ಬ್ರಿಜಿ, ಶ್ರೀಮ್ ಬ್ರಿಜಿ ಅಂತ ನಿಧಾನಕ್ಕೆ ಚಾಂಟ್ ಮಾಡಿ. ಫಾಸ್ಟ್ ಆಗಿ ಹೇಳ್ಕೊಂಡು ಹೋಗ್ಬಿಡೋದು, ಫಾಸ್ಟ್ ಆಗಿ ಹೇಳ್ಬಿಟ್ರೆ ಫಾಸ್ಟ್ ಆಗಿ ದುಡ್ಡು ಬಂದ್ಬಿಡುದು, ಹಂಗಲ್ಲ. ನಿಧಾನಕ್ಕೆ ಹೇಳ್ಬೇಕು. ನಿಮ್ಮ ನಂಬಿಕೆನ ಅದು ಜಾಸ್ತಿ ಮಾಡ್ತಾ ಹೋಗುತ್ತೆ ಒಳಗಡೆಯಿಂದ. ಸೊ ಹಂಗಾಗಿ ನಿಧಾನಕ್ಕೆ ಹೇಳಿ. ಸೊ ಇವಾಗ ಶ್ರೀಮ್ ಅನ್ನೋದೊಂದು ಪದ ಏನಿದೆಯಲ್ವಾ, ಇದು ಸೊ ಶ್ರೀಮ್ ಬ್ರಿಜಿ ಮಂತ್ರದ ಅರ್ಥ ಏನಪ್ಪಾ ಅಂದ್ರೆ, ಶ್ರೀಮ್ ಬಂದು ಲಕ್ಷ್ಮೀ ದೇವಿನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಸಾಂಸ್ಕ್ರಿಟ್ ಪ್ರಕಾರ ಹೇಳ್ಬೇಕಂದ್ರೆ, ಸೊ ಈ ಬ್ರಿಜಿ ಅನ್ನೋದು ಬಂದು ವೆಲ್ತ್, ಅಬಂಡೆನ್ಸ್, ಪ್ರಾಸ್ಪರಿಟಿ, ರಿಲೇಟೆಡ್ ಟು ಮ್ಯಾನಿಫೆಸ್ಟೇಷನ್, ಇದ್ರನ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಹಂಗಾಗಿ ನೀವು ಮನಿನ ಅಟ್ರಾಕ್ಟ್ ಮಾಡಕ್ಕೆ ಇದು ಡೆಫಿನೆಟ್ಲಿ ಹೆಲ್ಪ್ ಮಾಡುತ್ತೆ. ನಾನು ಯಾವಾಗ್ಲೇ ಬಳಸಲಿ, ಟ್ರಸ್ಟ್ ಮೀ, ನಂಗೆ ದುಡ್ಡು ಬರ್ತಾನೆ ಇರುತ್ತೆ, ಬರುತ್ತೆ ಸಹ. ನಂಬಿಕೆ ಎಲ್ಲಾನು ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಪ್ಲಸ್ ನೀವೆಷ್ಟು ಪಾಸಿಟಿವ್ ಆಗಿರ್ತೀರಾ, ಮನಿ ಬಗ್ಗೆ ಎಷ್ಟು ಪಾಸಿಟಿವ್ ಆಗಿ ಮಾತಾಡ್ತೀರಾ, ಮನಿ ಜೊತೆ ಎಷ್ಟು ಪಾಸಿಟಿವ್ ಕನೆಕ್ಷನ್ ಇಟ್ಕೊಂಡಿದ್ದೀರಾ, ಅದು ಕೂಡ ಮ್ಯಾಟರ್. ಕೆಟ್ಟದಾಗಿ ಯೋಚನೆ ಮಾಡ್ಕೊಂಡು, ಕೆಟ್ಟದೇನೋ ಕೆಲಸ ಮಾಡ್ಕೊಂಡು ಶ್ರೀಮ್ ಬ್ರಿಜಿ ಅಂದ್ರೆ ಡೆಫಿನೆಟ್ಲಿ ವರ್ಕ್ ಆಗಲ್ಲ. ಅಥವಾ ಆ ತರನ ಏನಾದ್ರು ಬದಲಾವಣೆಗಳು ಆದ್ರೆ, ನನ್ಗೆ ಗೊತ್ತಿಲ್ಲ, ಆದ್ರೆ ಮೇ ಬಿ ನಿಮ್ಮಲ್ಲಿ ಒಳ್ಳೆತನ ಬರಕ್ ಸ್ಟಾರ್ಟ್ ಆಗ್ಬೋದೇನೋ. ಈ ತರದ್ ಮಾಡೋದ್ ಬೇಡಪ್ಪ, ಒಳ್ಳೇದ್ ಮಾಡ ಅಂತ ಬರ್ಬೋದೇನೋ. ಸೊ ಹಂಗಾಗಿ ಎವ್ರಿ ಡೇ ಚಾಂಟ್ ಮಾಡಿ. ಬರೆಯೋಕಾದ್ರೆ ಬರೀರಿ. ಮನೇಲಿ ಯಾರು ಇವಾಗ ಬಿಸ್ನೆಸ್ ಮಾಡ್ಬೇಕು, ಮನೇಲೇ ಇದೀನಿ, ನಂಗೆ ದುಡ್ಡು ಮಾಡ್ಬೇಕು, ಹೆಂಗ್ ಗೊತ್ತಾಗ್ತಿಲ್ಲ, ನಂಬಿಕೆ ಇಟ್ಟು ಅಫರ್ಮೇಶನ್ಗಳನ್ನ ಹೇಳ್ಕೊಂಡು ದುಡ್ಡು ಮಾಡೋದು ಈಸಿ ಅಂತ ಫಸ್ಟ್ ನಿಮ್ಮ ಬ್ರೈನ್ ಅನ್ನ ರೆಡಿ ಮಾಡಿ. ಅದಾದ್ಮೇಲೆ ಈ ಮಂತ್ರಗಳನ್ನ ಹೇಳೋದು, ಬರೆಯೋದು ಮಾಡ್ಕೊಂಡ್ ಹೋಗಿ. ಎವ್ರಿ ಡೇ ಮಾಡಿ. ಇಂಥ ದಿನ ಅಂತ ದಿನ ಅಂತ ಏನಿಲ್ಲ. ದುಡ್ಡು ಬರೀ ಫ್ರೈಡೆ ಬಂದ ಸಾಕ, ಇಡೀ ವಾರ ಖಾಲಿ ಇರ್ತೀರಾ? ಇಲ್ಲ ಅಲ್ವಾ? ಎವ್ರಿ ಡೇ ಪ್ರಾಕ್ಟೀಸ್ ಮಾಡಿ, ಲೈಫ್ ಲಾಂಗ್ ಪ್ರಾಕ್ಟೀಸ್ ಮಾಡಿ, ಬರೀರಿ, ಲೈಫ್ ಲಾಂಗ್ ಬರೀರಿ. ದುಡ್ಡು ಎಲ್ಲಾ ಟೈಮಲ್ಲೂ ದುಡ್ಡು ಬೇಕು ನಮ್ಗೆ ಅಲ್ವಾ? ಸೊ ಡೆಫಿನೆಟ್ಲಿ ಈ ಮಂತ್ರದಿಂದ ನಿಮ್ಗೆ ಸಾಕಷ್ಟು ರಿಸಲ್ಟ್ ಬಂದೇ ಬರುತ್ತೆ, ಟ್ರಸ್ಟ್ ಮೀ. ಅಂಡ್ ಬಟ್ ಪ್ರಾಕ್ಟೀಸ್ ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, 1 day 2 day ಮಾಡಿ. ದಯವಿಟ್ಟು ಕಮೆಂಟ್ ಅಲ್ಲಿ ಬಂದು ಕೇಳ್ಬೇಡಿ ಎಷ್ಟು ದಿನ ಮಾಡ್ಬೇಕು, ಯಾವಾಗ ಮಾಡ್ಬೇಕು, ಈ ತರ ತುಂಬಾ ಕ್ವಶನ್ ಬರುತ್ತೆ. ಡೈಲಿ ಮಾಡಕ್ ನಿಮ್ಗೆ ಏನ್ ಕಷ್ಟ? ಫಸ್ಟ್ ಆಫ್ ಆಲ್ ಏನ್ ಕಷ್ಟ ಹೇಳಿ? ಡೈಲಿ ದುಡ್ಡು ಬೇಡವಾ ನಿಮ್ಗೆ? ಪ್ರಾಕ್ಟೀಸ್ ಎವ್ರಿ ಸಿಂಗಲ್ ಡೇ, ಲೈಫ್ ಲಾಂಗ್ ಪ್ರಾಕ್ಟೀಸ್ ಮಾಡಿ. ಶ್ರೀಮ್ ಬ್ರಿಜಿ, ಶ್ರೀಮ್ ಬ್ರಿಜಿ, ಶ್ರೀಮ್ ಬ್ರಿಜಿ ಅಂತ ಚಾಂಟ್ ಮಾಡಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ. ಓಕೆನಾ? ಹೋಪ್ ಈ ವಿಡಿಯೋ ನಿಮ್ಗೆ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ರೆ, ಇನ್ನು ಸಾಕಷ್ಟು ವಿಡಿಯೋಸ್ಗಳು ನಿಮ್ಗೆ ಮ್ಯಾನಿಫೆಸ್ಟೇಷನ್ ರಿಲೇಟೆಡ್ ಬೇಕಿದ್ದಲ್ಲಿ ಡೆಫಿನೆಟ್ಲಿ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಬೇಕಾಗುತ್ತೆ. ನಿಮ್ಗೆ ಏನಾದ್ರು 1-to-1 ಹೀಲಿಂಗ್ ಅಲ್ಲಿ ಎಲ್ಲ ಇಂಟ್ರೆಸ್ಟ್ ಇದ್ದಲ್ಲಿ ಡೆಫಿನೆಟ್ಲಿ ನನ್ಗೆ ಮೇಲ್ ಐಡಿನ ಹಾಕಿರ್ತೀನಿ. ನನ್ಗೆ ಮೇಲ್ ಮಾಡೋದೇ ಸಾಕಾಗುತ್ತೆ. ನಾನು ಕಂಪ್ಲೀಟ್ ಡೀಟೇಲ್ಸ್ ನಿಮ್ಗೆ ಕಳ್ಸಿಕೊಡ್ತೀನಿ. ಯೋಚನೆ ಮಾಡಿ, ಇದು ಕಂಪ್ಲೀಟ್ಲಿ ಪೇಡ್ ವರ್ಷನ್ ಆಗಿರುತ್ತೆ. ಪೇ ಮಾಡಿ ನೀವು ಕನ್ಸಲ್ಟೇಷನ್ ತಗೋಬೇಕಾಗುತ್ತೆ. So yeah, that's it. Thank you so much. Happy manifesting. More money comes to you easily and effortlessly. God bless you all. Thank you.